ನಮಸ್ತೆ ಸ್ನೇಹಿತರೆ. ಇವತ್ತು ನಾನೊಂದು ಪ್ರಸ್ತುತ ಸಮಾಜದಲ್ಲಿ ಆದಂತಹ ಒಂದು ದುರ್ಘಟನೆ ಮತ್ತು ನಡೆಯುತ್ತಿರ್ತಕ್ಕಂತಹ ಘಟನೆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಅಮೇರಿಕಾ ಮತ್ತು ಇರಾನ್ ಯುದ್ಧದಿಂದ ಸಾಕಷ್ಟು ಜನರ ಬದುಕುಗಳು ಸಂಕಷ್ಟಕ್ಕೆ ಈಡಾಗಿದೆ. ಬರೀ ಕೆಲವು ಜನರಲ್ಲ, ಇಡೀ ವಿಶ್ವವೇ ತಲ್ಲಣಿಸ್ತಾ ಇದೆ ಈ ಯುದ್ಧದಿಂದ ಇಷ್ಟೆಲ್ಲ ನಷ್ಟಗಳು, ಸಾವು ನೋವುಗಳು ಉಂಟಾಗಿದೆ ಅಂದರೆ ಅದು ಲೆಕ್ಕಕ್ಕೆ ಇಲ್ಲ. ಕೆಲವು ಬದುಕುಗಳು ಸಹ ನರಳ್ತಾ ಇವೆ. ತೀರಾ ನಿನ್ನೆ ಮೊನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಒರಾಕಲ್ ದೊಡ್ಡ ಸಂಸ್ಥೆ, ಅದು ಏಕಾಏಕಿ ಬೆಳಿಗ್ಗೆ ಕೆಲಸಕ್ಕೆ ಹೊರಟವ್ರಿಗೆಲ್ಲ ಒಂದು ಸಣ್ಣ ಇಮೇಲ್ ಕಳಿಸೋ ಮೂಲಕ ಅವ್ರ ಬದುಕಿನ ಬೆಳಕನ್ನೇ ಕಿತ್ಕೊಂಡ್ಬಿಡ್ತು. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ ಅಲ್ವಾ ಸ್ನೇಹಿತರೆ? ಆದರೆ ನಾನಿಲ್ಲಿ ಅದರ ಇನ್ನೊಂದು ಮುಖನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇನೆ. ಏನಪ್ಪ ಅಂದರೆ, ಇಲ್ಲಿ ಒಬ್ಬರು ಇದೇ ಸಮಯದಲ್ಲಿ ಸುಮಾರು ಒಂದು 30,000 ಜನ ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ಅದರಲ್ಲೂ ಒಂದು 2,000ದಷ್ಟು ಜನಗಳು ನಮ್ಮ ಇಂಡಿಯಾದಲ್ಲೇ ಕೆಲಸನ ಕಳ್ಕೊಂಡಿದ್ದಾರೆ. ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದೇನಪ್ಪ ಅಂದರೆ, ಇಲ್ಲಿ ಕೆಲಸ ಕಳ್ಕೊಂಡು ಇಡೀ ಜೀವನನೇ ಕತ್ತಲಾಯಿತು ಅಂತ ಭ್ರಮಿಸೋ ಸಂದರ್ಭದಲ್ಲಿ ಒಂದು ದುರಂತ ಏನು ನಡೆದಿದೆ ಅಂದರೆ, ಒಬ್ಬ ಗಂಡ ಹೆಂಡತಿ, ಅವರು ಅದರಲ್ಲೂ ಆತನಿಗೆ ಹೆಚ್ಚು ಕಮ್ಮಿ ಒಂದು 80 ಲಕ್ಷದವರೆಗೂ ವರ್ಷಕ್ಕೆ ಆ್ಯನಮ್ ಪ್ಯಾಕೇಜ್ ಇತ್ತಂತೆ. ಆ ದಂಪತಿಗಳು ಸಹ ಈ ಒಂದು ಲೇ ಆಫ್ನಿಂದ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಆತಕ್ಕದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಗಂಡ ಹೆಂಡತಿ ನಿಜಕ್ಕೂ ತುಂಬ ದುಃಖಕರ ವಿಷಯ. ಜೀವನದಲ್ಲಿ ಆತ ಹೆಂಡತಿ ಸಹ IBM ಇದ್ಲಂತೆ, ಅಲ್ಲೇನು ಲೇ ಆಫ್ ಆಗಿರಲಿಲ್ಲ. ಅಥವಾ ಯಾಕೆ ಅವ್ರ ಜೀವನನ ಅಷ್ಟು ಸುಲಭವಾಗಿ ತೊಗೊಂಡು ಜೀವನೇ ಕಳ್ಕೊಂಡ್ರು. ಜೀವದಕ್ಕಿಂತ ಹೆಚ್ಚಾಗಿದ್ದು ಕೆಲಸ ಹೋಯ್ತು, ಒಪ್ಕೊತೀನಿ. ಆದರೆ ಇಲ್ಲಿ ನಾವು ಇದರ ಇನ್ನೊಂದು ಕೋನನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ನನ್ನ ವಿಚಾರ ಏನಪ್ಪ ಅಂದರೆ, ವರ್ಷಕ್ಕೆ 80 ಲಕ್ಷ ಸಂಬಳ ಬರೀ ಆತನೊಬ್ಬನಿಗೆ ಅಂತಲೇ ಅಂದ್ಕೊಳ್ಳಿ. ಅಲ್ಲಿಗೆ ತಿಂಗಳಿಗೆ ಏನಿಲ್ಲ ಅಂದರೂ ಗಂಡ ಹೆಂಡತಿ ಇಬ್ಬರಿಂದ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ದುಡಿತಿದ್ರು ಅನಿಸುತ್ತೆ. 10 ಲಕ್ಷ ಸಂಬಳ ಇದ್ದಂತಹ ಬದುಕು ಏಕಾಏಕಿ ಕೆಲಸ ಹೋದ ತಕ್ಷಣಕ್ಕೆ ಜೀವ ಕಳ್ಕೋಬೇಕು ಅಂದರೆ ಎಷ್ಟರ ಮಟ್ಟಿಗೆ ಅವರ ಕಮಿಟ್ಮೆಂಟ್ಗಳಿತ್ತು. EMIಗಳಿರ್ಬೋದು, ಕಾರಿಂದು, ಮನೆದು, ಇನ್ಯಾವುದೋ ಒಂದು ಆಗಲಿ, ಏನೇ ಇದ್ದರೂ ತಿಂಗ್ಳಿಗೆ 10 ಲಕ್ಷ ಸಂಬಳದಲ್ಲಿ ಅವ್ರು 5-6 ಲಕ್ಷ EMI ಕಟ್ತಿರೋ ಅಂದರೆ 4 ಲಕ್ಷದಲ್ಲಿ ಬದುಕು ನಡೆಸ್ಬೋದಿತ್ತು ಅಂದ್ಕೊಂಡ್ರು. 6 ಲಕ್ಷನ ಪ್ರತಿ ತಿಂಗಳು ವಂಚಕ್ಕಾಗದೆ ಸತ್ರು ಅಂತ ಅಂದ್ಕೊಂಡ್ರೆ, ಆ 80 ಲಕ್ಷ ಪ್ಯಾಕೇಜ್ಗಳಲ್ಲಿ ಜೀವನಕ್ಕೆ ಅಂತ ಉಳಿತಾಯನೇ ಇರಲಿಲ್ಲ. ಉಳಿತಾಯ ಅನ್ನೋದು ಅಕ್ಷರಶಃ ಶೂನ್ಯವಾಗಿತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಏನೇನು ಉಳಿತಾಯ ಇಲ್ವಾ? ಅಥವಾ ಸಿಗೋ ಅದ್ಭುತವಾದ ಕೈ ತುಂಬ ಸಂಬಳನ ಸಹ ಕೇವಲ ಎಂಜಾಯ್ಮೆಂಟ್ಗೋಸ್ಕರ ಬಳಸ್ಕೊಂಡು ಇಲ್ಲದ ಸಲ್ಲದ ಶೋಕಿಗಳು, ಬ್ರಾಂಡೆಡ್ ಉಡುಪುಗಳನ್ನ ಕೊಂಡ್ಕೊಳ್ಳೋದು, ಐಷಾರಾಮಿ ಜೀವನವನ್ನು ನಡೆಸೋದು, ಸಿಕ್ಕಾಪಟ್ಟೆ EMIಗಳನ್ನ ಮಾಡಿಕೊಂಡು ನಂತರ ಏಕಾಏಕಿ ಲೇ ಆಫ್ ಆದಾಗ ತಾವು ನಿಂತಿರುವಂತಹ ನೆಲನೇ ಕುಸಿದಂತಹ ಒಂದು ಪರಿಸ್ಥಿತಿ ಅವ್ರಿಗೆ ಒದಗುತ್ತಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ಅನ್ಯಾಯವಾಗಿ ಬದುಕಿ ಬಾಳಬೇಕಾಗಿದ್ದಂತಹ ಸುಂದರವಾದ ಜೋಡಿ ಅಷ್ಟೊಂದು ಕೈ ತುಂಬ ಸಂಬಳ ಇದ್ದರೂ ಸಹ ತನ್ನ ಜೀವನೇ ಕಳ್ಕೊಂಡಿದೆ. ಈಗ ತಂದೆ ತಾಯಿಗೆ ಎಷ್ಟರ ಪರಿ ನೋವಿರಬೇಡ. ಈಗ ಆ EMIಗಳನ್ನ ತುಂಬೋದ್ಯಾರೋ ಅಥವಾ ಇಡೀ ಇನ್ನೇನೋ ಅವ್ರ ಹಿಂದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಯುವ ಜನತೆ ಎಷ್ಟು ಹೆಚ್ಚು ಸಂಬಳಗಳನ್ನ ತೊಗೊತಾ ಇದ್ದಾರೋ ಅಷ್ಟಕ್ಕಷ್ಟು ಕಮಿಟ್ಮೆಂಟ್ಗಳನ್ನ ಅಷ್ಟಕ್ಕಷ್ಟು ಅಲ್ಲ, ತಮ್ಮ ಒಂದು ಸಂಬಳವನ್ನು ಮೀರಿ ಖರ್ಚುಗಳನ್ನು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ, EMIಗಳನ್ನ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಐಷಾರಾಮಿ ಬದುಕು, ಸುಖಲೋಲುಪ್ತತೆಯಲ್ಲಿ ತೇಲಕ್ಕೆ ಹೋಗ್ತಾರೆ, ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಈ ರೀತಿಯ ಒಂದು ಎಂಜಾಯ್ಮೆಂಟ್ಗಳಿಂದ ಅವ್ರಿಗೆ ಲಕ್ಷ ಬಂದರೂ ಸಾಲ್ತಿಲ್ಲ, ಕೋಟಿ ಬಂದರೂ ಸಾಲ್ತಿಲ್ಲ ಅನ್ನೋದು ಅಕ್ಷರಶಃ ಒಂದು ಪ್ರಸ್ತುತ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಅನ್ನಿಸ್ತಿದೆ. ನೀವೇನು ಅಂತೀರ ಸ್ನೇಹಿತರೆ? ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನನಗಂತೂ ಅವರಿಬ್ಬರು
ಹೇಡಿಗಳ ರೀತಿ ಪ್ರಾಣ ಕಳ್ಕೊಂಡಿದ್ದು ತುಂಬ ನೋವಾಗ್ತಾ ಇದೆ. 1000 ಕಮಿಟ್ಮೆಂಟ್ ಇರ್ಬೋದು, ಆದರೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದರು ಬರ್ತಿದ್ದ ಸಂಬಳಕ್ಕೆ ಮೀರಿ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಾಗ ಬಹುಶಃ ಈ ರೀತಿಯ ಸ್ಥಿತಿಗೆ ಅತ್ಯಂತ ದೈನ್ಯ ಸ್ಥಿತಿಗೆ ನಮ್ಮ ಯುವ ಜನತೆ ತಲುಪ್ತಾ ಇದ್ದಾರೆ ಅನಿಸುತ್ತೆ. ನೀವೇನಂತೀರಾ? ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮಸ್ತೆ. ನಾನು ಅನಿತಾ.